ಗೃಹಲಕ್ಷ್ಮಿ ಬಂದ್ ಮಾಡ್ಬಿಡೋದಾ? ಹೇಳ್ಬಿಡಿ ಒಮ್ಮೆ. ನಾವು ಬಂದ್ ಮಾಡ ಗೃಹಲಕ್ಷ್ಮಿ ಬಂದ್ ಮಾಡ್ಬಿಡೋದಾ? ಹೇಳ್ಬಿಡಿ ಒಮ್ಮೆ. ನಾವು ಬಂದ್ ಮಾಡ. ನಮಸ್ಕಾರ ಸ್ನೇಹಿತರೆ, ಅಂಬಿಟೆಕ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ಫ್ರೆಂಡ್ಸ್, ಈಗ ನೀವು ನೋಡ್ತಿರ್ಬೋದು, ನಾವು ಸ್ಟಾರ್ಟಿಂಗ್ಗೆ ನಿಮಗೆ ಒಂದು ವೀಡಿಯೋ ಕ್ಲಿಪ್ನ ತೋರಿಸಿದೆ. ಸೊ ಇದ್ರ ಬಗ್ಗೆ ತುಂಬ ಚರ್ಚೆಗಳು ನಡೀತಾ ಇತ್ತು. ಸೊ ಅದು ಆ್ಯಕ್ಚುಲಾಗಿ ನಡೆದಿರೋದೇನು, ಸೊ ಅದು ಈ ಗೃಹಲಕ್ಷ್ಮಿ ಬಂದ್ ಮಾಡ್ತಾರೆ. ಸೊ ಗೃಹಲಕ್ಷ್ಮಿ ಯಾವ ಕಾರಣಕ್ಕೋಸ್ಕರ ಬಂದ್ ಮಾಡ್ತಿದ್ದಾರೆ, ಯಾವ ಕಾರಣಕ್ಕೋಸ್ಕರ ಈ ರೀತಿ ಮಾತು ಬಂತು, ಅದರ ಸಂಪೂರ್ಣ ಮಾಹಿತಿನ ನಿಮಗೆ ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಸೊ ನೀವು ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ, ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ಸೊ ಗೃಹಲಕ್ಷ್ಮಿ ಬಂದ್ ಮಾಡ್ತಾರಂತ, ಗೃಹಲಕ್ಷ್ಮಿ ಯಾರಿಗೆಲ್ಲ ಯೂಸ್ ಆಗ್ತಿದೆ, ಸೊ ಇವ್ರು ಹೇಳೋ ಪ್ರಕಾರ ಗೃಹಲಕ್ಷ್ಮಿ ಯೂಸ್ ಆಗ್ತಿಲ್ಲ, ಅದಕ್ಕೋಸ್ಕರ ಗೃಹಲಕ್ಷ್ಮಿ ಯೋಜನೆನ ಬಂದ್ ಮಾಡಬೇಕು ಅಂತ ನಿರ್ಧಾರನ ಮಾಡಿದ್ದಾರೆ ಅಂತ ಕೆಲವೊಬ್ರು ಹೇಳ್ತಾರೆ, ಕೆಲವೊಬ್ರು ಯೂಟ್ಯೂಬರ್ಸ್ ಕೂಡ ಹೇಳ್ತಿದ್ರು. ಸೊ ಆ ವಿಡಿಯೋ ಕ್ಲಿಪ್ನ ಇಟ್ಕೊಂಡು ಹೇಳ್ತಿದ್ರು. ಆದರೆ ನಿಮಗೆ ರಿಯಲ್ ಆ್ಯಕ್ಚುಲಾಗಿ ನಡೆದಿರೋದೇನಂತ ನಿಮಗೆ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡ್ತೀನಿ. ಸೊ ಈಗ ಮೊನ್ನೆ ರೀಸೆಂಟಲ್ಲಿ ಒಂದು ವಿಧಾನಸೌಧದಲ್ಲಿ ಒಂದು ಚರ್ಚೆ ಆಯಿತು ಫ್ರೆಂಡ್ಸ್. ಸೊ ಆ ಚರ್ಚೆನಲ್ಲಿ ಏನಾಯ್ತು ಅಂದರೆ, ಈಗ ವಿರೋಧ ಪಕ್ಷ ನಾಯಕರು ಅಂದರೆ BJP ನಾಯಕರು ಏನಂದ್ರೆ ಅಂದರೆ, ಸೊ ಗೃಹಲಕ್ಷ್ಮಿಯಿಂದ ಜಾಸ್ತಿ ಯಾರಿಗೂ ಯೂಸ್ ಆಗ್ತಿಲ್ಲ, ಗೃಹಲಕ್ಷ್ಮಿ ಅದು ವೇಸ್ಟ್ ಇರುತ್ತೆ ಅಂದರೆ ಅದು ಜಾಸ್ತಿ ಯಾರಿಗೂ ಯೂಸ್ ಆಗ್ತಿಲ್ಲ. ಸೊ ಗೃಹಲಕ್ಷ್ಮಿ ಯೋಜನೆ ಕೆಲವೊಬ್ಬರಿಗೆ ಬರ್ತಾ ಇದೆ, ಕೆಲವೊಬ್ಬರಿಗೆ ಬರ್ತಿಲ್ಲ. ಸೊ ಕೆಲವೊಬ್ಬರಿಗೆ ಅನುಕೂಲ ಆಗ್ತಿದೆ, ಕೆಲವೊಬ್ಬರಿಗೆ ಅನಾನುಕೂಲ ಆಗ್ತಿದೆ. ಸೊ ಒಬ್ಬರಿಗೊಂದು ಆಗ್ತಿದೆ ಅಂದರೆ ಎಲ್ರಿಗೂ ಗೃಹಲಕ್ಷ್ಮಿ ಯೋಜನೆ ಬರ್ತಾ ಇಲ್ಲ ಮತ್ತು ಅದು ಜಾಸ್ತಿ ಉಪಯೋಗ ಆಗ್ತಿಲ್ಲ ಅಂತ. ಸೊ ಈಗ ವಿರೋಧ ಪಕ್ಷ ನಾಯಕರು ಅದರ ಬಗ್ಗೆ ಒಂದು ಹೇಳಿಕೆನ ಕೊಟ್ಟಿದ್ದರು. ಸೊ ಅದಕ್ಕೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧ್ಯಕ್ಷೆಯಾದ ಹೆಬ್ಬಾಳ್ಕರ್ ಅವರು ಏನಂದರೆ, ಇದ್ರ ಬಗ್ಗೆ ನಮಗೂ ಅರ್ಥ ಆಗಿದೆ. ಸೊ ಒಬ್ಬರಿಗೆ ಬರ್ತಾ ಇದೆ, ಕೆಲವೊಬ್ಬರಿಗೆ ಅಮೌಂಟ್ ಬರೋದು ಲೇಟ್ ಆಗ್ತಿದೆ, ಕೆಲವೊಬ್ಬರಿಗೆ ಮೊದಲನೇ ಕಂತು ಬಂದಿದೆ, ಎರಡನೇ ಕಂತು, ಮೂರನೇ ಕಂತು, ಕೆಲವೊಬ್ಬರಿಗೆ ಒಂದು ಕಂತು ಬರ್ತಾ ಇಲ್ಲ. ಸೊ ಇದ್ರ ಬಗ್ಗೆ ನಮಗೂ ಅರ್ಥ ಆಗಿದೆ. ಸೊ ಅದಕ್ಕೆ ಏನು ಮಾಡಬೇಕು ಅದರ ಬಗ್ಗೆ ನಾವು ಚರ್ಚೆನ ಮಾಡಿದ್ದೀವಿ ಅಂತ ಅವ್ರು ಹೇಳಿದ್ರು. ಅದಕ್ಕೆ ಇವರು ವಾಪಸ್ ಏನು ಅಂದರೆ, ಈಗ ವಿರೋಧ ಪಕ್ಷದ ನಾಯಕರು ಇಲ್ಲ ಗೃಹಲಕ್ಷ್ಮಿಯಿಂದ ಜಾಸ್ತಿ ಯೂಸ್ ಆಗ್ತಿಲ್ಲ, ಸೊ ನೀವೇನು ಹೆಣ್ಮಕ್ಳಿಗೆ 2,000 ರೂಪಾಯಿ ಹಾಕ್ತಿದ್ದೀರಾ, ಸೊ ಅವ್ರ ಗಂಡಂದಿರು ಅದನ್ನು ಆ ಅಮೌಂಟ್ನ ತೊಗೊಂಡು ಕುಡಿಯೋದಕ್ಕೆ ಯೂಸ್ ಮಾಡ್ತಿದ್ದಾರೆ, ಜೂಜಾಡೋಕ್ಕೆ ಯೂಸ್ ಮಾಡ್ತಿದ್ದಾರೆ. ಸೊ ಅದನ್ನು ಜಾಸ್ತಿ ಮನೆಗೆ ಉಪಯೋಗ ಆಗ್ತಿಲ್ಲ ಅಂತ ಈ ರೀತಿ ಅವರು ಹೇಳಿಕೆನ ಕೊಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ಈ ರೀತಿ ಮಾತು ಬಂತು. ಸೊ ಹಾಗಾದರೆ ಗೃಹಲಕ್ಷ್ಮಿ ಬಂದ್ ಮಾಡಬೇಕಾ, ಗೃಹಲಕ್ಷ್ಮಿ ಯಾರಿಗೂ ಯೂಸ್ ಆಗಿಲ್ವಾ, ಸೊ ಈ ರೀತಿ ಒಂದು ಮಾತು ಬಂತು. ಸೊ ಅದಕ್ಕೋಸ್ಕರ ಇದು ತುಂಬ ಜನ ಈ ವಿಡಿಯೋನ ಇಟ್ಕೊಂಡು ಗೃಹಲಕ್ಷ್ಮಿ ಬಂದ್ ಮಾಡ್ತಾರೆ. ಸೊ ಈ ರೀತಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಒಂದು ಮೆಸೇಜ್ ಬರ್ತಾಯಿತ್ತು. ಸೊ ಅದಕ್ಕೋಸ್ಕರ ಆ್ಯಕ್ಚುಲಾಗಿ ನಡೆದಿರೋದೇನು, ಸೊ ಗೃಹಲಕ್ಷ್ಮಿ ಯೋಜನೆ ಬಂದ್ ಮಾಡ್ತಾರೆ, ಸ್ಟಾಪ್ ಮಾಡ್ತಾರೆ, ಸೊ ಇದ್ರ ಬಗ್ಗೆ ತುಂಬ ಕನ್ಫ್ಯೂಷನ್ಸ್ ಇತ್ತು. ಸೊ ಅದಕ್ಕೋಸ್ಕರ ಕನ್ಫ್ಯೂಷನ್ಸನ್ನು ಕ್ಲಿಯರ್ ಮಾಡೋಣ ಅಂತ ಈ ವಿಡಿಯೋನ ಮಾಡ್ತಿದ್ದೆ. ಮತ್ತೇನು ಈಗ ಗೃಹಲಕ್ಷ್ಮಿಯಿಂದ ಜಾಸ್ತಿ ಯಾರಿಗೂ ಯೂಸ್ ಆಗ್ತಿಲ್ಲ ಅಂತ ಅವ್ರಿಗೆ ವಿರೋಧ ಪಕ್ಷದ ನಾಯಕರು ಹೇಳ್ತಿದ್ದಾರೆ. ಸೊ ಅದು ಅವ್ರೇನು ಹೇಳ್ತಾರೆ, ಈಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧ್ಯಕ್ಷೆಯಾದ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರೋದೇನೆಂದರೆ, ಸೊ ಗೃಹಲಕ್ಷ್ಮಿ ಯೋಜನೆ ಯಾರಿಗೂ ಲಾಭ ಆಗ್ತಾಯಿಲ್ಲ ಅಂದರೆ, ಸೊ ಮಹಿಳೆಯರು ಬಂದು ಖುದ್ದಾಗಿ ಅವರು ಬಂದು ಹೇಳಿ, ಸೊ ಗೃಹಲಕ್ಷ್ಮಿ ಯೋಜನೆಯಿಂದ ನಮಗೆ ತುಂಬ ಪ್ರಾಬ್ಲಮ್ ಆಗ್ತದೆ, ಇದರಿಂದ ನಮ್ಗೆ ಏನೂ ಯೂಸ್ ಇಲ್ಲ, ಸೊ ಬಂದ್ ಮಾಡಿ ಅದನ್ನು ಕ್ಯಾನ್ಸಲ್ ಮಾಡಿ ಅಂದರೆ ನಾವು ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಆದರೆ ಈಗ ಅದನ್ನು ನೀವು ಹೇಳೋದಲ್ಲ, ಅದು ವಿರೋಧ ಪಕ್ಷದ ನಾಯಕರು ನೀವು ಹೇಳೋದಲ್ಲ, ಗೃಹಲಕ್ಷ್ಮಿ ಯೋಜನೆಯಿಂದ ಉಪಯೋಗ ಆಗ್ತಿದೆ ಇಲ್ಲವೋ ಅಂತ. ಸೊ ಗೃಹಲಕ್ಷ್ಮಿ ಯೋಜನೆಯಿಂದ ಏನಾದರೂ ಉಪಯೋಗ ಆಗ್ತಿಲ್ಲ ಅಂತ ಏನಾದರೂ ಮಹಿಳೆಯರು ಹೇಳಿದ್ರೆ, ಸೊ ನಮಗೆ ಈ ಗೃಹಲಕ್ಷ್ಮಿ ಯೋಜನೆಯಿಂದ ಏನೂ ಉಪಯೋಗ ಆಗ್ತಿಲ್ಲ, ಇದು ಈ ಹಣ ಕೇವಲ ದುರ್ಬಳಕೆ ಆಗ್ತಾ ಇದೆ, ನಮ್ಮ ಮನೆಯಲ್ಲಿ ಹಿಂಗೆ ಈ ರೀತಿ ಯೂಸ್ ಮಾಡ್ತಿದ್ದಾರೆ, ಸೊ ಕುಡಿಯೋದಕ್ಕೆ ಜೂಜಾಡೋದಕ್ಕೆ ಇದಕ್ಕೋಸ್ಕರ ಯೂಸ್ ಆಗ್ತಿದೆ, ಗೃಹಲಕ್ಷ್ಮಿ ಯೋಜನೆ ಯಾವುದಕ್ಕೂ ಯೂಸ್ ಆಗ್ತಿಲ್ಲ ಅಂತ ಏನಾದರೂ ಹೇಳಿಕೆನ ಕೊಟ್ಟರೆ ನಾವು ಈ ಗೃಹಲಕ್ಷ್ಮಿ ಯೋಜನೆಯನ್ನು ಸಂಪೂರ್ಣವಾಗಿ ಬಂದ್ ಮಾಡ್ತೀವಿ ಅಂತ ಒಂದು ಹೇಳಿಕೆನ ಕೊಟ್ಟಿದ್ದರು. ಸೊ ಅದಕ್ಕೋಸ್ಕರ ನಾನು ಸ್ಟಾರ್ಟಿಂಗಿನಲ್ಲಿ ನಿಮಗೆ ಒಂದು ವಿಡಿಯೋ ಕ್ಲಿಪ್ನ ತೋರಿಸಿದೆ. ಸೊ ಹಾಗಾದರೆ ಗೃಹಲಕ್ಷ್ಮಿ ಬಂದ್ ಮಾಡಬೇಕಂತ ಸೊ ಲಕ್ಷ್ಮೀ ಹೆಬ್ಬಾಳ್ಕರ್ ಅದ್ರ ಬಗ್ಗೆ ಒಂದು ಸ್ಪೀಚನ್ನು ಕೊಟ್ಟಿದ್ದರು. ಸೊ ನಿಮ್ಮ ಅಭಿಪ್ರಾಯ ಏನು ಫ್ರೆಂಡ್ಸ್? ಸೊ ಗೃಹಲಕ್ಷ್ಮಿ ಯೋಜನೆಯಿಂದ ನಿಮಗೆ ಯೂಸ್ ಆಗ್ತಿದೆ ಇಲ್ಲೋ ಅಂತ ನೀವು ಕಮೆಂಟ್ ಮುಖಾಂತರ ನಮಗೆ ತಿಳಿಸ್ಬೋದು. ಸೊ ಇದರಿಂದ ನಮಗೂ ಅರ್ಥ ಆಗುತ್ತೆ, ಸೊ ಗೃಹಲಕ್ಷ್ಮಿ ಯೋಜನೆ ಎಲ್ರಿಗೂ ಯೂಸ್ ಆಗ್ತಿದೆಯೋ ಅಥವಾ ಇಲ್ಲವೋ ಅಂತ. ಸೊ ಗೃಹಲಕ್ಷ್ಮಿ ಅಮೌಂಟ್ ಯಾರಿಗೆಲ್ಲ ಬಂದಿಲ್ಲ ಅದ್ರ ಬಗ್ಗೆ ಕೂಡ ಅವರು ಒಂದು ಡಿಬೇಟ್ನಲ್ಲಿ ಹೇಳಿದರು. ಸೊ ಗೃಹಲಕ್ಷ್ಮಿ ಯಾರಿಗೆಲ್ಲ ಅಮೌಂಟ್ ಬಂದ ಅದ್ರ ಬಗ್ಗೆ ಕೂಡ ನಾವು ಚರ್ಚೆನ ಮಾಡಿದ್ದೀವಿ. ಸೊ ಅದಕ್ಕೆಲ್ಲ ಏನೆಲ್ಲ ಮಾಡಬೇಕು ಅಂತ ಅದ್ರ ಬಗ್ಗೆ ಒಂದು ಚಿಂತನೆಯನ್ನು ಕೂಡ ಮಾಡಿದ್ದಾರೆ. ಸೊ ನಾನು ನಿಮಗೆ ಹಿಂದಿನ ವಿಡಿಯೋನಲ್ಲಿ ನಿಮಗೆ ಸಂಪೂರ್ಣವಾಗಿ ಹೇಳಿದ್ದೀನಿ. ಸೊ ಯಾವಾಗಿಂದ ನಿಮಗೆ ಯಾರಿಗೆಲ್ಲ ಅಮೌಂಟ್ ಮೊದಲನೇ ಕಂತು, ಎರಡನೇ ಕಂತು ಅಥವಾ ಮೂರನೇ ಕಂತು ಅಥವಾ ಒಂದೇ ಕಂತು ಬರುತ್ತೆ ಅಥವಾ ಎರಡನೇ ಕಂತು ಬರೋದಿಲ್ಲ, ಸೊ ಈ ರೀತಿ ಯಾರಿಗೆಲ್ಲ ಸಮಸ್ಯೆ ಆಗ್ತಿದೆ, ಸೊ ಅದಕ್ಕೆಲ್ಲ ಯಾವ ರೀತಿ ಚಿಂತನೆಯನ್ನು ಮಾಡಿದ್ದಾರೆ ಮತ್ತು ಅವರಿಗೆಲ್ಲ ಅಮೌಂಟ್ನ ಯಾವ ರೀತಿ ನಾವು ಬ್ಯಾಂಕ್ ಅಕೌಂಟ್ಗೆ ಕ್ರೆಡಿಟ್ ಮಾಡಬೇಕು, ಅವ್ರ ಸಮಸ್ಯೆಗಳೇನು, ಸೊ ಸಮಸ್ಯೆಗಳಿಗೆ ಯಾವ ರೀತಿ ಪರಿಹಾರವನ್ನು ಹುಡುಕಬೇಕು ಅದ್ರ ಬಗ್ಗೆ ಕೂಡ ಒಂದು ಚರ್ಚೆನ ಮಾಡಿದ್ದಾರೆ. ಸೊ ಅವರಿಗೆಲ್ಲ ಅಮೌಂಟ್ ಕೂಡ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್. ಸೊ ಆದಷ್ಟು ಬೇಗ ಯಾರಿಗೆಲ್ಲ ಅಕೌಂಟಿಗೆ ಅಮೌಂಟ್ ಬಂದಿಲ್ಲ, ಸೊ ಅವ್ರಿಗೂ ಕೂಡ ಆದಷ್ಟು ಬೇಗ ಬರುತ್ತೆ ಫ್ರೆಂಡ್ಸ್. ಸೊ ನೀವೀಗ ಕಮೆಂಟ್ ಮಾಡಿ ನಮಗೆ ತಿಳಿಸ್ಬೇಕು, ಸೊ ಇದು ಗೃಹಲಕ್ಷ್ಮಿ ಯೋಜನೆ ಯೂಸ್ ಆಗ್ತಿದೆಯೋ ಇಲ್ವೋ ಅಂತ. ಸೊ ನೋಡೋಣ ಎಷ್ಟು ಜನಕ್ಕೆ ಯೂಸ್ ಆಗ್ತಿದೆ, ಎಷ್ಟು ಜನಕ್ಕೆ ಯೂಸ್ ಆಗ್ತಿಲ್ಲ ಅಂತ. ಸೊ ಫ್ರೆಂಡ್ಸ್, ಇವತ್ತಿನ ಮಾಹಿತಿ ಇಷ್ಟ ಆಗಿತ್ತು. ಮತ್ತೆ ಏನಾದರೂ ಬೇರೆ ಮಾಹಿತಿ ಬೇಕಾದರೆ ನಮಗೇನು ಕಮೆಂಟ್ ಮುಖಾಂತರ ತಿಳಿಸ್ಬೋದು. ಸೊ ನೀವು ಯಾವುದು ಹೆಚ್ಚು ಕಮೆಂಟ್ ಮಾಡ್ತೀರೋ ಸೊ ನೆಕ್ಸ್ಟ್ ವಿಡಿಯೋ ಅದೇ ರಿಲೇಟೆಡ್ ಇರುತ್ತೆ. ಸೊ ಫ್ರೆಂಡ್ಸ್, ಈಗ ಸಿಗೋಣ ನೆಕ್ಸ್ಟ್ ವಿಡಿಯೋನಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ.